ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರ ಅಭಂಗವನ್ನು ನೋಡೋಣ. ಅಭಂಗದಲ್ಲಿ ಮಹಾರಾಜರು ನಮಗೆ ವಿಚಾರ ಮಾರ್ಗಕ್ಕೆ ಹಚ್ತಾ ಇದ್ದಾರೆ. ವಿಚಾರ ಮಾರ್ಗಕ್ಕೆ ಹಚ್ಚಿ ಯಾರಿಗೆ? ಮನಸ್ಸಿಗೆ ವಿಚಾರ ಮಾರ್ಗಕ್ಕೆ ಹಚ್ಚಿ ಆ ಮನಸ್ಸಿಗೆ ಭಗವಂತನ ಅಸ್ತಿತ್ವದ ಮನವರಿಕೆಯನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಆ ಭಗವಂತನ ಹೊರತಾಗಿ ಒಂದು ಹುಲ್ಕಟ್ಟಿಯೂ ಅಲ್ಲಾಡುವುದಿಲ್ಲ ಎಂದು ಏನು ಉಕ್ತಿಯನ್ನು ನಾವು ಪದೇ ಪದೇ ಬಳಸ್ತೀವೋ ಅದನ್ನೇ ಅವರು ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಏನು ಜಗತ್ತಲ್ಲಿ ನಮಗೆ ಕಂಡು ಬರುತ್ತಿದೋ ಅಲ್ಲೆಲ್ಲ ಪರಮಾತ್ಮನ ಸತ್ತೆಯಿಂದ ನಡೀತಾ ಇರೋದು. ಅಲ್ಲಿ ಈ ಮನಸ್ಸಿನ ಯಾವ ಆಟವೂ ನಡೆಯುವುದಿಲ್ಲ. ಮನಸ್ಸಿನ ಆಟದಲ್ಲಿ ಸಿಲುಕಿ ಆ ಮನಸ್ಸು ಹೆಂಗೆ ಒದ್ದಾಡ್ತಾ ಇದೆಯಪ್ಪ, ಪುನಃ ಪುನಃ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಅದೇ ಕರ್ಮಗಳನ್ನು ಅನುಭವಿಸುತ್ತಾ ತನ್ನನ್ನೇ ತಾನು ಕರ್ತೃತ್ವದಲ್ಲಿ ಸಿಕ್ಕಾಕೊಂಡು ಐ ಆಮ್ ದ ಡೂವರ್ ಟೇಕಿಂಗ್ ಆಲ್ ದ ಡೂವರ್ಶಿಪ್. ಇಟ್ ಈಸ್ ಸಫರಿಂಗ್. ಹೂ ಈಸ್ ಸಫರಿಂಗ್? ಮೈಂಡ್ ಈಸ್ ಸಫರಿಂಗ್. ಆ ಸಫರಿಂಗ್ ಮೈಂಡಿಗೆ ನಾನಾ ಪ್ರಕಾರದ ಒಂದು ದೃಶ್ಯ ಜಗತ್ತಿನಲ್ಲಿ ಕಂಡು ಬರುವುದು ಹೆಂಗನ್ಸತ್ತಪ್ಪ ಅಂದರೆ ಸಾಗರ ಶಾಂತವಾಗಿರುತ್ತೆ, ಸಂತವಾಗಿರುತ್ತೆ. ಸ್ಟಿಲ್ನೆಸ್. Sagara means stillness, that is the Atman. Then who is dancing according to the whims and fancies is the mind. Taking the doership, ನಾನು ಮಾಡುತ್ತಾ ಇದ್ದೀನಿ ಅಂದ್ಬಿಟ್ಟು ಸಾಗರದಲ್ಲಿ ಅಲೆಗಳು ಏಳುತ್ತೆ, ದಂಡೆಗೆ ಬಂದು ಅಪ್ಪಳಿಸಿ ಪುನಃ ಸಾಗರದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅದರಂತೆ ನಮ್ಮ ಜೀವನದಲ್ಲಿ ನಾವು ಏನೇನು ಕುಟುಂಬದ ಸುಖ ದುಃಖ ಅಂತೀವಿ, ಅಥವಾ ಒಂದು ನೋವು ನಲಿವು ಜಡ್ಡು ಜಾಪತ್ರೆಗಳು ಏನಂತೀವಿ, ಇದೆಲ್ಲ ಅಲೆಗಳಂತೆ ಏಳುತ್ತದೆ. ಅಲೆಗಳಂತೆ ಪುನಃ ವಾಪಸ್ ಅದರಲ್ಲೇ ಮರ್ಜ್ ಆಗೋಗುತ್ತೆ. ಹಾಗಾಗಿ ಅವರು ಇಲ್ಲಿ ಮನಸ್ಸಿಗೆ ಅಟ್ಯಾಕ್ ಮಾಡ್ತಿದ್ದಾರೆ, ಮನಸ್ಸಿಗೆ ಬೋಧನೆ ಮಾಡ್ತಿದ್ದಾರೆ. ಏನಪ್ಪ, ನೀನು ಯಾರ ಅಸ್ತಿತ್ವವನ್ನು ಮರೆತು ಬಿಟ್ಟಿದೆಯೋ ಆ ವಿಸ್ಮರಣೆ ಆಗಿರುವುದರಿಂದ ನೀನು ಭ್ರಾಂತಿಯನ್ನು ಹೊಂದಿಬಿಟ್ಟು ಈ ಕಷ್ಟ ಕಾರ್ಪಣ್ಯ ಎಲ್ಲವೂ ಸತ್ಯ ಅಂದ್ಕೊಂಡ್ಬಿಟ್ಟಿದ್ಯಾ. ಅದೆಲ್ಲವೂ ಸತ್ಯ ಅಲ್ಲ. ಪ್ರಾಕ್ಟಿಕಲಿ ಎಸ್, ದುಡ್ಡಿಲ್ಲ, ಹಣ ಇಲ್ಲ, ಆರೋಗ್ಯದ ಒಂದು ಕೊರತೆ ಇರಬಹುದು, ಅಪೂರ್ಣತ್ವ. ಯಾಕೆಂದರೆ ಸಂಸಾರ ಅಂದರೆ ಅಪೂರ್ಣತ್ವ. ಸಂಸಾರ ಕ್ಯಾನ್ ನೆವರ್ ಬಿ ಪೂರ್ಣ, ಬಟ್ ಯು ಆರ್ ಪೂರ್ಣ. ಸೊ ಡ್ರಾಪ್ ದಟ್ ಮೈಂಡ್. ಯಾವ ಮನಸ್ಸಿನಿಂದ ಆ ಅಲೆಗಳು ವೃತ್ತಿಗಳು ಅಂದರೆ ಅಲೆಗಳು, the waves of thoughts are arising in you, troubling you, putting you into the cycle of death and birth. If you want to come out of it, ಅಲ್ಲಿ ಯಾರೂ ಬಿಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಗಂಡ, ನಮ್ಮ ಆಪ್ತೇಷ್ಟರು, ಪಾರಮಾರ್ಥಿಕ ಸಾಧಕರು ಯಾರೂ ಬಿಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಬ್ಬನೇ ಒಬ್ಬ ಸದ್ಗುರುನಾಥ ಆ ಚಿದಂಬರ ಬಿಡಿಸ್ಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ವಿಚಾರ ಮಾಡಪ್ಪ, ಪುನಃ ವಿಚಾರ ಮಾಡಿ ಯೋಚಿಸು, ವಿಚಾರ ಮಾಡು. ಯಾರಿಗೆ ಹೇಳ್ತಿದ್ದಾರೆ? ಸ್ಥೂಲ ದೇಹಕ್ಕಲ್ಲ, ಸೂಕ್ಷ್ಮವಾದ ಶರೀರ ಮನಸ್ಸಿಗೆ ಹೇಳುತ್ತಾ ಇದ್ದಾರೆ. ಅದನ್ನು ಏನನ್ನ ಹೇಳುತ್ತಾ ಇದ್ದಾರೆ ಅಂತ ನಾವೆಲ್ಲರೂ ಸೇರಿ ಶ್ರವಣ, ಚಿಂತನ, ಮನನ, ನಿಧಿಧ್ಯಾಸವನ್ನು ಮಾಡಿ ನಮ್ಮ ಜೀವನದ ಉದ್ದೇಶ, ಏಕೈಕ ಉದ್ದೇಶ ಚಿದಂಬರನ ಪ್ರಾಪ್ತಿಗೆ ಈ ಮನಸ್ಸನ್ನು ತೊಡಗಿಸೋಣ ಅಂತ ಹೇಳುತ್ತಾ, दुःख सोडविता दुजानसे कोणी यमाचा जाचणी नाना परी सोडविता एक धणी चिदंबर न येते इतर कामा कोणी बरे विचारूनी उमजावे चित्ती देवाजीची प्रीती धरी मनी दास म्हणे काय भुललासी नरा दुःखाचा सागर बुडू नको. ಚಿದಂಬರ ಏನು ಹೇಳ್ತಾರಪ್ಪ ಮಹಾರಾಜರು? ದುಃಖ ಸೋಡವಿತ ದುಜಾ ನಸೆ ಕೋಣಿ. ಇನ್ನೊಬ್ಬ ವ್ಯಕ್ತಿ ಇಲ್ಲಿಲ್ಲ ನಿನ್ನ ದುಃಖವನ್ನು ಬಿಡಿಸ್ಲಿಕ್ಕೆ. ಯಾಕಪ್ಪ? ಯಾಕೆಂದರೆ ಇನ್ನೊಂದು ವ್ಯಕ್ತಿ ಯಾರೂ ಬಿಡಿಸ್ಲಿಕ್ಕಾಗಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ರಾರಬ್ಧ ಅನುಸಾರವಾಗಿ ಅವರವರ ಕರ್ಮದ ಫಲವನ್ನು ಅನುಭವಿಸುವಾಗ ನನ್ನ ದುಃಖವನ್ನು ಯಾರು ಬಿಡಿಸ್ತಾರೆ? ನನ್ನ ಭ್ರಾಂತಿಯನ್ನು ಯಾರು ಬಿಡುಗಡೆ ಹೊಂತಾರೆ?
ನನಗಾಗಿದ್ದೇ ದುಃಖ ನಿಮಗಾದ್ರೆ ಓ ಹಿಂಗಾಯ್ತಾ ಹಿಂಗೆ ಮಾಡಿ ಅಂತ ಒಂದು ಸೊಲ್ಯೂಷನ್ ಕೊಡ್ತೀವಿ. ಬಟ್ ದ ಸೊಲ್ಯೂಷನ್ ಈಸ್ ನಾಟ್ ಪರ್ಮನೆಂಟ್, ಇಟ್ ಈಸ್ ಅನ್ ಇಂಪರ್ಮನೆಂಟ್ ಸೊಲ್ಯೂಷನ್. ಯಮಾಚ ಜಾಚಣಿ ನಾನಾ ಪರಿ. ಜಾಚಣಿ ಅಂದರೆ ಟೆಸ್ಟು. ಯಮ ಅಂದರೆ ಯಾರಪ್ಪ? ಯಮ ಅಂದರೆ ಇಲ್ಲಿ ಕಾಲಪುರುಷ. ವಿ ಆರ್ ಆಲ್ ಬೌಂಡ್ ಹಿಯರ್ ಬೈ ದ ಟೈಮ್ ಆ್ಯಂಡ್ ಸ್ಪೇಸ್. ನಾವೆಲ್ಲರೂ ಈ ದೇಹದಲ್ಲಿ ಲಿಮಿಟೆಡ್ ಟೈಮಿಗೋಸ್ಕರ ಸ್ಪೇಸಲ್ಲಿ, ಲಿಮಿಟೆಡ್ ಸ್ಪೇಸಲ್ಲಿ ಬಂದಿದೆ. ಈ ದೇಹದಲ್ಲಿ ಇರುವುದು ಲಿಮಿಟೆಡ್. ಅದು ಜಾಚಣಿ ನಾನಾ ಪರಿ. ನಾನಾ ಪರಿ ಅಂದರೆ ನಾನಾ ಬಗೆಯಾಗಿ ಪರಮಾರ್ಥ. ಆ ಕಾಲಪುರುಷ ಏನು ಮಾಡ್ತಾನಪ್ಪ, ನಮಗೆ ಒಂದೊಂದು ಪರೀಕ್ಷೆಯಲ್ಲಿ ಹಾಕಿ ಅಪ್ಪಳಿಸಿ, ದಂಡೆಗೆ ಬಂದು ಅಲೆ ಹೆಂಗೆ ಅಪ್ಪಳಿಸುತ್ತೋ ಅದಕ್ಕೆ ನೋವು ಆಗಬಹುದು, ದುಃಖ ಆಗಬಹುದು, ಬೇಜಾರಾಗಬಹುದು, ಗೊಂದಲಕ್ಕೆ ಈಡೇರಾಗಬಹುದು. ಯಾಕೆ ಅಂದರೆ ಇಲ್ಲಿ ಪುನಃ ನಾನು 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 ಕರ್ತೃತ್ವವನ್ನು ಹೊಂದು ನಾನು ಮಾಡುತ್ತಾ ಇದ್ದೀನಿ. ನಾನು ಅಲೆ ಸಾಗರದಿಂದ ಬೇರೆ ಅಂದ್ಬಿಟ್ಟು ತನ್ನ ಸ್ವತಂತ್ರದ ಅಸ್ತಿತ್ವವನ್ನು ನಿರ್ಮಾಣ ಮಾಡೋಕ್ಕೆ ಹೋಗುತ್ತಾ ಇದೆ ಆ ಮನಸ್ಸು ಅಲೆಯಂತೆ. ಹಾಗಾಗಿ ಜಾಚಣಿ ನಾನಾ ಪರಿ, ನಾನಾ ಬಗೆಯಾದ ಪರೀಕ್ಷೆಗಳನ್ನು ನಮಗೆ ಆ ಪರಮಾತ್ಮ ಚಿದಂಬರ ಒಟ್ಟುತ್ತಾನೆ. ಏತಕ್ಕಾಗಿ ಒಟ್ಟುತ್ತಾನಪ್ಪ? ಯಾಕೆ ಅಂದರೆ ಸೋಡವಿತ ಏಕಧಣಿ ಚಿದಂಬರ ನಯೇತೆ ಇತರ ಕಾಮ ಕುಣಿ. ಇದರದೆಲ್ಲ ಈ ಕರ್ಮದ ಬಂಧನಗಳಿಂದ ವಿಚ್ಛೇದ ಆಗಬೇಕು, ಬಿಡುಗಡೆ ಆಗಬೇಕು ಅಂದರೆ ಅವನೇ ಇದನ್ನೆಲ್ಲ ನಮಗೆ ಒಟ್ಟೋನು. ಬೇರೆಯವ್ರು ಯಾರೂ ಒಟ್ಟೋದಿಲ್ಲ. ನಾವೇನು ಅನ್ಕೋತೀವಿ, ನಮ್ಮ ಜೀವನದಲ್ಲಿ ಆಗೋಗುವ ಘಟನೆಗಳಲ್ಲಿ ಯಾವಾಗಲೂ ಬೇರೆಯವರಿಗೆ ದೋಷ ಕೊಡ್ತಾ ಇರ್ತೀವಿ. ದಿಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಯು, ದಿಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್, ದಿಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಮೈ ಚಿಲ್ಡ್ರನ್. ನನ್ನ ದುಃಖಕ್ಕೆ ಇವರೆಲ್ಲ ಕಾರಣೀಭೂತರು. ಆದರೆ ಅದು ಸರ್ವತಾ ಮಿಥ್ಯಾ ಮಿಥ್ಯಾ ಮಿಥ್ಯಾ. ಇದನ್ನು ಯಾರು ನಮಗೆ ತಿಳಿಸ್ಕೊಡ್ತಾರಪ್ಪ? ಇದನ್ನು ನಮಗೆ ಸತ್ಸಂಗದಲ್ಲಿ ಹೋದಾಗ ಆ ಸದ್ಗುರುನಾಥ್ ಮಹಾರಾಜರು ತಿಳಿಸ್ಕೊಡ್ತಾರೆ. ನೀನು ಭ್ರಾಂತಿಯಲ್ಲಿ ಬದುಕ್ತಾ ಇದೆಯಾ ಮನಸ್ಸೇ? ಅವನು ಸದ್ಗುರುನಾಥ ಮನಸ್ಸಿಗೆ ಬೋಧನೆ ಮಾಡೋದು. ಸ್ಥೂಲವಾದ ನಮ್ಮ ಶರೀರ ಥಳಕು ಬಳಕು ಆಕರ್ಷಣೆ ನೋಡು ಮಾತಾಡ್ತಾ ಇರೋದಿಲ್ಲ. ನಮ್ಮಲ್ಲಿರೋ ಒಂದು ಅಜ್ಞಾನದಿಂದ ನಾವು ಅನ್ಕೋತೀವಿ ಗುರು ನಮ್ಮ ಸ್ಥೂಲ ದೇಹವನ್ನು ನೋಡು ಮಾತಾಡಿಸ್ತಾ ಇದ್ದಾನೆ. ಆದರೆ ಅದು ಸೂಕ್ಷ್ಮವಾದ ಶರೀರ ಆ ಮನಸ್ಸಿಗೆ ಬೋಧನೆ ಮಾಡುತ್ತಾ ಇರ್ತಾನೆ. ಯು ಆರ್ ಅಂಡರ್ ಇಲ್ಯೂಷನ್. You are blaming everybody on this world except seeing yourself. This is all happening due to your illusion. The misery is because of illusion. ಇದು ಒಂದೇ ಜನ್ಮನ? ಇಂಥ ನಾನಾ ಜನ್ಮದಲ್ಲಿ ಬಂದು ನಾವು ಸಾಧನೆಯೂ ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ಈ ಪಾಪಕರ್ಮದ ಆಚರಣೆ ವಿಸ್ಮೃತಿಯಾದಾಗ ಭಗವಂತಂದು ಪಾಪಾಚರಣೆಯೂ ಮಾಡಿದ್ದೀವಿ. ಆ ಫಲವನ್ನು ನಾನಾ ಜನ್ಮದಲ್ಲಿ ಭೋಗಿಸ್ತಾ ಇದ್ದೀವಿ. ಆದರೆ ಕಡೆಗೆ ಒಂದು ಜನ್ಮ ಬರುತ್ತದೆ ಎಲ್ಲಿ ಸದ್ಗುರುನಾಥ ಆ ಬೋಧನೆ ಸೀದಾ ಡೈರೆಕ್ಟ್ ಇಟ್ ವಿಲ್ ಹಿಟ್ ದ ಟಾರ್ಗೆಟ್ ಟು ದ ಸೋರ್ಸ್. ಅಪ್ಪ ನೀನು ಇದಕ್ಕಾಗಿ ಬಂದಿಲ್ಲ, ನರಜನ್ಮ ಬಂದಿರೋದು ನೀನು ಭಗವಂತನ ಚಿದಂಬರನ ಪ್ರಾಪ್ತಿಗೋಸ್ಕರ. ಆ ಸ್ಥೂಲ ದೇಹದ ಕಡೆ ದುರ್ಲಕ್ಷ್ಯ ಮಾಡಿ ಸಂರಕ್ಷಿಸಬೇಕು ದೇಹವನ್ನು. ಆದರೆ ಅದನ್ನು ಭಗವಂತನ ಪ್ರಾಪ್ತಿಗೋಸ್ಕರ ಸಂರಕ್ಷಿಸಬೇಕೇ ವಿನಃ ಪುನರಪಿ ಜನನಂ ಚಕ್ರ ಮರಣಕ್ಕೆ ಸಂರಕ್ಷಿಸೋದು ಅಲ್ಲ. ಇದರಿಂದ ಈ ಬಂಧನಗಳಿಂದ, ಈ ಗಂಟುಗಳು, ಈ ಬ್ರಹ್ಮ ಗಂಟುಗಳಿಂದ ನಮಗೆ ಯಾರು ಬಿಡುಗಡೆ ಮಾಡ್ತಾರೆ? ಧಣಿ ಅಂದರೆ ನಾವು ಸಾಮಾನ್ಯವಾಗಿ ಅನ್ಕೋತೀವಿ ಮಾಲೀಕ. ಲೌಕಿಕದ ಮಾಲೀಕ ಬೇರೆ, ಪರಂಪಿತ ಒಡೆಯ ಧಣಿ ಬೇರೆ. ಯಾರು ಸಂಪೂರ್ಣ ಜಗತ್ತಿನ ಸೃಷ್ಟಿಕರ್ತ ಇದ್ದಾನೋ, ಸಂಹಾರಕರ್ತ ಇದ್ದಾನೋ, ಲಯಕರ್ತ ಇದ್ದಾನೋ, ಯಾರ ಕೈಯಲ್ಲಿ ನಮ್ಮ ಜೀವನದ ಈ ಜೀವದ ಬಾಗಡೋರು ಉಸಿರು ಉಂಟಿದೆಯೋ ಅಂಥ ಧಣಿ ಬಿಟ್ಟು ನನ್ನನ್ನು ಈ ಮೋಹಮಾಯೆಯಿಂದ, ಈ ಅಹಂಕಾರದಿಂದ, ಈ ದೇಹಾಭಿಮಾನದಿಂದ, ಈ ಮನಸ್ಸಿನ ಒಂದು ಕರ್ತೃತ್ವದಿಂದ ನನಗೆ ಬಿಡುಗಡೆ ಹೊಂದಿಸೋನು ಅವನು ಬಿಟ್ಟು ಯಾರು ಇತರ ಕಾಮಾನಯೇ ಯಾರೂ ಬರುವುದಿಲ್ಲ. ಬರೇ ವಿಚಾರುನಿ ಉಮ್ಜಾವೆ ಚಿತ್ತಿ, ಬರೇ ವಿಚಾರುನಿ. ಪುನಃ ಇದ್ರ ಬಗ್ಗೆ ವಿಚಾರ ಮಾಡಪ್ಪ. ಹಂಗಂದ್ರೆ ಈ ವಿಚಾರ ಮನೆಯಲ್ಲಿ ಕೂತ್ಕೊಂಡ್ರೆ ಆಗತ್ತೇನ್ರಿ? ಖಂಡಿತವಾಗ್ಲೂ ಆಗೋದಿಲ್ಲ. ನಾವೆಲ್ಲ ಪ್ರಪಂಚದಲ್ಲೇ ಇರ್ತೀವಿ, ಪ್ರಪಂಚದಲ್ಲೇ ಮುಳುಗಿದ್ದೀವಿ, ಪ್ರಪಂಚದಲ್ಲೇ ಬಿದ್ದಿದ್ದೀವಿ. ಪ್ರಪಂಚದ ಆಗ ಹೋಗೋ ಘಟನೆಗಳು ಎಲ್ಲರಿಗೂ, ಎಲ್ಲ ಘಟನೆಗಳಲ್ಲೂ ಐ ಆಮ್ ಬ್ಲೇಮಿಂಗ್ ಅದರ್ಸ್, ಕರ್ಸಿಂಗ್ ಅದರ್ಸ್. ನನ್ನ ಹೆಂಡತಿಯಿಂದ ನನಗೆ ಸತ್ಸಂಗಕ್ಕೆ ಹೋಗೋಕ್ಕಾಗ್ತಿಲ್ಲ, ನಮ್ಮ ಗಂಡನಿಂದ ಹೋಗೋಕ್ಕಾಗ್ತಿಲ್ಲ, ನನ್ನ ಗಂಡ ನನಗೆ ಅಡ್ಡಿ ಬಂದರು, ಮಕ್ಕಳು ಅಡ್ಡಿ ಬಂದರು, ಆಪ್ತೇಷ್ಟರು ಯಾರೂ ಬರೋದಿಲ್ಲ. ನನ್ನ ಮನಸ್ಸು ಬಿಟ್ಟು ಅದಕ್ಕೆ ಯಾರೂ ಅಡ್ಡಿ ಬರುವುದಿಲ್ಲ. ಅದಕ್ಕೆ ಬರೇ ವಿಚಾರುನಿ ಉಮ್ಜಾವೆ ಚಿತ್ತಿ. ಉಮ್ಜಾವೆ ಅಂದರೆ ಇದು ನಮ್ಮ ಚಿತ್ತದಲ್ಲಿ ಗೋಚರ ಆಗಬೇಕು. ಯಾರು ತೊಂದರೆ ಕೊಡ್ತಾ ಇದ್ದಾರಪ್ಪ? ಈ ವಿಚಾರ ಮಾರ್ಗ ನಮಗೆ ತಿಳಿಸಬೇಕು ಅಂದರೆ ನಾವು ಎಲ್ಲಿ ಹೋಗಬೇಕು? ಪ್ರತಿನಿತ್ಯವಾಗಲೂ ಜರುಗುವ ಸತ್ಸಂಗಕ್ಕೆ ಹೋದಾಗ
ಅಲ್ಲಿ ಗುರುನಾಥ ಬಂದು ನಮಗೆ ಬೋಧನೆ ಮಾಡಿದಾಗ, ಆ ಬೋಧನೆ ಮಾಡುವಾಗ ಅವನ ಶಕ್ತಿಯನ್ನು ಹಾಕಿ ಶಕ್ತಿಪಾತದಿಂದ ನಮ್ಮ ಅಂತರಂಗವನ್ನು ಶುದ್ಧೀಕರಣ ಮಾಡುತ್ತಾ ಇರ್ತಾನೆ. ಅವನ ಶಬ್ದದಿಂದ, ಅವನ ನೋಟದಿಂದ, ಅವನ ಸ್ಪರ್ಶದಿಂದ ಅವನು ಆ ಜೀವನ ಅಂತರಂಗ ಶುದ್ಧಿ ಮಾಡುತ್ತಾ ಇರುತ್ತಾನೆ. ಆ ಅಂತರಂಗ ಶುದ್ಧಿ ಮಾಡುತ್ತಾ ಮಾಡುತ್ತಾ ಏನಾಗತ್ತೆ, ನನಗೆ ಗೊತ್ತಾಗಕ್ಕೆ ಶುರುವಾಗುತ್ತದೆ ಇದೆಲ್ಲ ಸುಳ್ಳು, ಅವನು ಒಬ್ಬನೇ ಒಡೆಯ, ಬಾಕಿ ಎಲ್ಲರೂ ನಾವೆಲ್ಲರೂ ಆ ದಾಸ್ಯತ್ವವನ್ನೇ ಸ್ವೀಕಾರ ಮಾಡಿ ಬಂದಿರೋದು ಯಾರು? ಆ ಮನಸ್ಸು, ಆ ಬುದ್ಧಿ, ಆ ದೇಹ, ಆ ಇಂದ್ರಿಯಗಳು ಎಲ್ಲ ಅವನು ದಾಸರೇ, ಅವನು ಹೇಳಿದಂತೆ ಕೇಳ್ತಿರೋದು. ಆದರೆ ಭ್ರಾಂತಿ ಹೊಂದ್ಬಿಟ್ಟು ನನ್ನ ಸತ್ತೆಯಿಂದ ಉಸಿರಾಡ್ಲಿಕ್ಕೆ ಸಾಧ್ಯತೆ ಉಂಟಾ? ನನ್ನ ಸತ್ತೆಯಿಂದ ಡೈಜೆಷನ್ ಆಗ್ಲಿಕ್ಕೆ ಸಾಧ್ಯತೆ ಉಂಟಾ? ನನ್ನ ಸತ್ತೆಯಿಂದ ಮಲಮೂತ್ರ ವಿಸರ್ಜನೆ ಆಗ್ಲಿಕ್ಕೆ ಸಾಧ್ಯತೆ ಉಂಟಾ? ಅದಕ್ಕೆ ಯಾರೋ ಒಬ್ಬ ಶಕ್ತಿ, ಯಾರೋ ಒಬ್ಬ ಸಾಕ್ಷಿಭೂತನಾಗಿ ಇಲ್ಲಿ ಶರೀರದ ಚಲನವಲನಗಳನ್ನ ಮಾಡುತ್ತಾ ಇದ್ದಾನೆ. ಅದು ಯಾವತ್ತು ಚೈತನ್ಯ ಈ ಶರೀರದಿಂದ ಹೋಗುತ್ತೋ ಎಲ್ಲ ನಮ್ಮದು ಸ್ಟಾಪ್ ಆಗೋಗುತ್ತೆ ಆ್ಯಕ್ಟಿವಿಟೀಸ್. ಹಂಗಂದ್ರೆ ಆ್ಯಕ್ಟಿವಿಟೀಸ್ ಮಾಡ್ತಿರೋನು ಯಾರೋ ಒಬ್ಬ ಇದ್ದಾನೆ ಅಲ್ಲವಾ, ಅಲ್ಲವೇ? ಅದನ್ನು ವಿಚಾರೋನಿ ಉಮ್ಜಾವೆ ಚಿತ್ತಿ ದೇವಾಜೀಸಿ ಪ್ರೀತಿ ಧರಿಮನಿ. ಇದನ್ನು ಗೋಚರ ಮಾಡಿಕೊಂಡು ಆ ಭಗವಂತನೊಡನೆ ಭಕ್ತಿ ಭಾವದಿಂದ ಪ್ರೇಮ ಮಾಡೋದು ಭಗವಂತನ ಎಲ್ಲ ರೀತಿಯಲ್ಲಿ, ಎಲ್ಲ ರೂಪದಲ್ಲಿ, ಎಲ್ಲ ಸಂಬಂಧಗಳಲ್ಲಿ ಆ ಭಗವಂತನ ಬಾಹ್ಯವಾಗಿ, ಆಂತರಿಕವಾಗಿ, ಬಾಹ್ಯವಾಗಿ. ಯಾಕೆಂದರೆ ಸರ್ವಭೂತ ಆ ಪ್ರಪಂಚ ಸೃಷ್ಟಿ ಮಾಡಿರೋದೇ ಪರಮಾತ್ಮ. ಅಂದಮೇಲೆ ಅದರಲ್ಲೂ ಅವನೇ ವ್ಯಾಪಕವಾಗಿದ್ದಾನೆ. ಗಂಡನ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಆಪ್ತೇಷ್ಟರ ರೂಪದಲ್ಲಿ, ಗುರುಬಂಧುಗಳ ರೂಪದಲ್ಲಿ, ಚರ ಅಚರ ವಸ್ತುಗಳ ರೂಪದಲ್ಲಿ ಅವನೇ ವ್ಯಾಪಿಸಿದ್ದಾನೆ. ಅಂದಮೇಲೆ ದೇವಾಜೀಚಿ ಪ್ರೀತಿ ಧರಿಮನಿ, ಹೋಗಿ ಮೂರ್ತಿ ಇಡೀ ದಿವಸ ಹಿಡ್ಕೊಳ್ಲಿಕ್ಕಾಗೋದಿಲ್ಲ. ಅವನು ಸೃಷ್ಟಿ ಮಾಡಿದ್ದ ಪ್ರಪಂಚವನ್ನು ಅವನದೇ ಇರೋದು ಅಂದ್ಬಿಟ್ಟು ಅದನ್ನು ಕರ್ತವ್ಯದಿಂದ ಮಾಡೋದು, ಎಲ್ಲರೊಡನೆ ಪ್ರೇಮ ಭಾವದಿಂದ ಇರೋದು. ಆವಾಗ ದೇವಾಜೀಚಿ ಪ್ರೀತಿ ನಿಜವಾಗಿಯೂ ನಾನು ಮನಸ್ಸಲ್ಲಿ ಧಾರಣೆಯನ್ನು ಮಾಡಿದ್ದೇ ಆದರೆ ಆವಾಗ ಆ ಧಣಿ ಬಂದು ಈ ಬಂಧನಗಳಿಂದ, ಭ್ರಾಂತಿಯ ಬಂಧನಗಳಿಂದ ಬಿಡುಗಡೆ ಹೊಂದಿಸ್ತಾನೆ. ದಾಸಮಣೆ ಕಾಯ ಭುಲಲಾಸಿ ನರ ದುಃಖಾಚ ಸಾಗರ್ ಬುಡು ನಕೋ. ಭುಲಲಾಸಿ, ಮರ್ತೋಗ್ಬಿಟ್ಟಿದ್ದೀನಿ ಯಾರಿದ್ದಿ, ಅವನ ಅಂಶವೇ ಇದ್ದ ಮೇಲೆ ಅವನ ಸ್ವರೂಪವೇ ಹೊಂದಿರುತ್ತಿ. ಹಾಗಾಗಿ ಏತಕ್ಕಾಗಿ ಈ ನಾನಾ ವಿಕಾರ, ಈ ಕರ್ಮದಿಂದ ಮಾಡುವಂಥ ಉಂಟಾಗುವ ನಾನಾ ವಿಕಾರ, ನಾನಾ ಅವಗುಣಗಳು, ನಮ್ಮ ತ್ರಿಗುಣಗಳು ಇವೆಲ್ಲ ಬಾಧಕವಾಗ್ತಿದೆ ಅವರನ್ನು ಅರಿತುಕೊಳ್ಳಿಕ್ಕೆ. ಹಾಗಾಗಿ ದುಃಖದ ಸಾಗರದಲ್ಲಿ ಮುಳುಗುಬೇಡ. ಯಾಕಪ್ಪ ದುಃಖದ ಸಾಗರದಲ್ಲಿ? ಈ ದುಃಖ ಅನ್ನೋದು ಇಲ್ಲೇ ಇಲ್ಲ. ಅಲ್ಲಿ ನಿನ್ನ ಮನಸ್ಸಿನ ಕಲ್ಪನೆಯಿಂದ ನಾನಾ ಕಲ್ಪನೆ ಮಾಡಿಕೊಂಡು ಚಿತ್ತದಲ್ಲಿ ದುಃಖ ಉಂಟು, ದುಃಖ ಉಂಟು, ದುಃಖ ಉಂಟು ಅಂತ ಯು ಆರ್ ಸಫರಿಂಗ್ ಬಿಕಾಸ್ ಆಫ್ ಯುವರ್ ಇಲ್ಯೂಷನ್ ಅಂತ ಹೇಳ್ತಾರೆ ರಾಜಾರಾಮ್ ಮಹಾರಾಜರು. ಇಟ್ಸ್ ನಥಿಂಗ್ ಬಟ್ ಅನ್ ಇಲ್ಯೂಷನ್. ದೆರ್ ಇಸ್ ನೋ ಮೈಂಡ್ ಎಸ್ ಸಚ್. ಇಟ್ಸ್ ಬೀಂಗ್ ಪ್ರೊಜೆಕ್ಟೆಡ್ ಆಲ್ವೇಸ್. ಥಿಂಕಿಂಗ್ ಅಬೌಟ್ ಸಮ್ವನ್, ಅವನೇನೋ ಅಲ್ಲಿ ಮಾಡ್ತಿದ್ದಾನೆ, ಅವನು ಹಿಂಗೆ ಮಾತಾಡ್ತಿದ್ದಾನೆ, ಒಪಿನಿಯನ್ ಫಾರ್ಮ್ ಮಾಡ್ಕೊಳ್ಳೋದು, ಜಡ್ಜ್ಮೆಂಟ್ ಮಾಡ್ಕೊಳ್ಳೋದು, ಇದು ನನ್ನ ಮನಸ್ಸಿನ ವೃತ್ತಿ ಆಗ್ಬಿಡುತ್ತದು. It becomes a habit and tendencies, and it keeps on adding and lifetime after lifetime you continue with this till one day ಸದ್ಗುರುನಾಥ ಬಂದು ಕನ್ನಡಿ ತೋರಿಸಿ, ಬೇರೆಯವರನ್ನೆಲ್ಲ ನಿನ್ನಲ್ಲಿ ನೀನು ಸುಧಾರಣೆ ಬದಲಾವಣೆ ಮಾಡ್ಕೋ, ನಿನ್ನ ಚಿತ್ತ ವೃತ್ತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಆ ಭಗವಂತನಿಗೆ ಶರಣು ಹೋದರೆ ಆವಾಗ ಧಣಿ, ಆ ಒಡೆಯ ಪರಂಪಿತ ಪರಮಾತ್ಮ ನಮ್ಮನ್ನು ಈ ಭ್ರಾಂತಿಯಿಂದ ಬಿಡುಗಡೆ ಮಾಡುತ್ತಾನೆ ಅಂತ ಹೇಳುತ್ತಾ, ಔದುಂಬರ್ ನಿವಾಸಿ ಭಕ್ತಾಭಿಮಾನಿ राजाधिराज सच्चिदानंद शिव चिदंबरेश्वर गुरु महाराज की जय. सद्गुरु चरणारविंदार्पणमस्तु. लोकाः समस्ताः सुखिनो भवन्तु.